ನೀನ್ ನನ್ನ ಫ್ರೆಂಡ್ ಆಗೋ ಅರ್ಹತೆನೆ ಕಳ್ಕೊಂಡ್ಬಿಟ್ಟೆ ಛಾಯಾ. ಈಗ ನಿನ್ನ ಮನೆ ಕರ್ಕೊಂಡ್ಬಂದಿರೋ ಉದ್ದೇಶ ಋಣದ ಭಾರ ಕಳ್ಕೊಳ್ಳೋಕೆ ಹೊರತು ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ. ಯಾಕೆ ಸುಮ್ಮನಾಗ್ಬಿಟ್ಟೆ? ಈ ಸ್ಥಿತಿಯಲ್ಲಿ ನಾನು ಏನ್ ಮಾತಾಡಿದ್ರು ತಪ್ಪಾಗುತ್ತೆ. ಆದ್ರೂ ಅರ್ಥ ಮಾಡ್ಸೋಕೆ ಪ್ರಯತ್ನ ಮಾಡ್ತಿದ್ದೀನಿ. ಈಗ ನಾನ್ ನಿನ್ನ ಎತ್ಕೊಂಡ್ ಬಂದಿರೋದು ನಿನಗೆ ಸುಸ್ತಾಗಿದೆ ಅಂತ. ಅದನ್ನ ಬಿಟ್ಬಿಟ್ಟು ನೀನ್ ಬೇರೆ ಏನೇನೋ ಕಲ್ಪನೆ ಮಾಡ್ಕೊಂಡ್ರೆ? ಯಾಕೆ ನಿನಗೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ ನಿನಗೆ ನನ್ನ ಫ್ರೆಂಡ್ಶಿಪ್ ಇಲ್ಲಿವರೆಗೂ ಅರ್ಥ ಆಗ್ಲಿಲ್ಲ. ಮುಂದೆ ಆಗುತ್ತೆ ಅನ್ನೋ ನಂಬಿಕೆನೂ ನನಗಿಲ್ಲ. ನಾವಿಬ್ರು ಮಾತಾಡ್ತಾ ಇದ್ರೆ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಪ್ಲೀಸ್ ಆದಷ್ಟು ಬೇಗ ವಾಸ್ತವನ್ನ ಅರ್ಥ ಮಾಡ್ಕೊ. ಅದೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ. ನಾನು ಮದುವೆ ಆಗಿದ್ದೀನಿ ಅನ್ನೋದನ್ನ ಮರಿಬೇಡ. ನಮ್ಮಿಬ್ರು ಮಧ್ಯೆ ಅಂತರ ಇರೋದೇ ಒಳ್ಳೇದು. ಮದ್ವೆ ಆಗಿದ್ಯಾ? ಮದ್ವೆ ನಿನ್ನ ಈ ಮದ್ವೆನ ಹೇಗ್ ಮುರಿತೀನಿ ನೋಡ್ತಾ ಇರು. ಅಜ್ಜಿ, ತಗೊಳ್ಳಿ. ಈ ಚಾಯ್ ಅಕ್ಕ ಮತ್ತೆ ಯಾಕೆ ಮನೆಗ್ ಬಂದ್ರು? ಅವತ್ತವ್ರು ಮಾಡಿದ ಕೆಲ್ಸಕ್ಕೆ ಮತ್ತೆ ಈ ಮನೆಗ್ ಬರಕ್ ಹೇಗ್ ಧೈರ್ಯ ಬರುತ್ತೆ ಅಜ್ಜಿ ಅವರಿಗೆ? ಈ ಸಲ ಇನ್ನು ಏನೇನ್ ಮಾಡ್ತಾರೋ ಏನೋ. ಹಾಗೆಲ್ಲ ಮಾತಾಡಬಾರ್ದಮ್ಮ. ವಯಸ್ಸಿನಲ್ಲವಳು ನಿನಗಿಂತ ದೊಡ್ಡೋಳಲ್ವಾ? ದೊಡ್ಡವ್ರ ತರ ಯಾವತ್ ನಡ್ಕೊಂಡಿದ್ದಾರೆ ಅಜ್ಜಿ? ಅಗಸ್ತ್ಯ ಅಣ್ಣಂಗೆ ಅವರಿಂದ ಪ್ರಾಣಕ್ಕೆ ಅಪಾಯ ಆಗಿದ್ದನ್ನ ನಾನಿನ್ನೂ ಮರ್ತಿಲ್ಲ. ಅದೆಲ್ಲ ಹಳೆ ಕಥೆ ಅಮೃತ. ಈಗ ಹೇಗೋ ವಿಷಯ ಎಲ್ರಿಗೂ ಗೊತ್ತಾಗಿದೆ. ಮೇಲಾಗಿ ಅವಳಿಗೆ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಅವಳನ್ನ ಇಲ್ಲಿ ಕರ್ಕೊಂಡು ಬಂದದ್ದು. ಅದು ಅಲ್ಲದೆ ಛಾಯಾ ಅಗಸ್ತ್ಯನ್ ತುಂಬಾ ಹಚ್ಕೊಂಡಿದ್ದಾಳೆ. ಅದೇ ಸಮಸ್ಯೆ ಆಗಿರೋದು ಅಜ್ಜಿ. ಅಣ್ಣ ಮದ್ವೆ ಆಗಿರೋ ಕೋಪಕ್ಕೆ ಅಲ್ವಾ ಅವ್ರ ವಿಷ ತಗೊಂಡಿರೋದು? ಈಗ ಮನೆಗ್ ಬಂದು ಅಣ್ಣ ಅದ್ಕೆನ ನೋಡಿ ಹೊಟ್ಟೆ ಉರ್ಕೊಂಡು ಏನಾದ್ರೂ ಸಮಸ್ಯೆ ಮಾಡ್ಬಿಟ್ರೆ? ಯಾರೇ ಮಧ್ಯ ಬಂದ್ರು ಭಕ್ತಿ ಮತ್ತು ಅಗಸ್ತ್ಯನ್ನ ಬೇರೆ ಮಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಹೇಗೆ ಹೇಳ್ತೀರಾ ಅಜ್ಜಿ ಅದನ್ನ? ಅಗಸ್ತ್ಯ ಅಣ್ಣ ಮತ್ತೆ ಭಕ್ತಿ ಅತ್ಗೆ ಇಬ್ರು ಅವತ್ತಿನ ಪರಿಸ್ಥಿತಿ ನಿಭಾಯಿಸಕ್ ಅಷ್ಟೇ ಅಲ್ವಾ ಮದ್ವೆ ಆಗಿದ್ದು? ಅವ್ರೇನು ಇಷ್ಟಪಟ್ಟು ಮದ್ವೆ ಆಗಿಲ್ವಲ್ಲ. ಅದು ಈ ಛಾಯಾ ಅಕ್ಕಂಗ್ ಗೊತ್ತಾಗಿ ಮತ್ತೆ ಅವರು ಅಮೃತ, ಅವರಿಬ್ಬರು ಒಪ್ಪಿ ತಮ್ಮಿಚ್ಛೆಯಿಂದ ಮದುವೆ ಆಗಿಲ್ಲದೆ ಇರಬಹುದು. ಆ ತಾಯಿ ಬನಶಂಕರಮ್ಮನ ಆಶೀರ್ವಾದದಿಂದ ಮದುವೆ ಆಗಿದ್ದಂತೂ ಸತ್ಯ ತಾನೇ. ಅಮ್ಮನೇ ಅವರಿಬ್ಬರು ಮದುವೆ ಮಾಡಿರುವಾಗ ಯಾರೇ ಮಧ್ಯ ಬಂದ್ರು ಅವ್ರನ್ನ ಮಾತ್ರ ದೂರ ಮಾಡೋಕ್ ಸಾಧ್ಯನೇ ಇಲ್ಲ. ಜಾಸ್ತಿ ಯೋಚನೆ ಮಾಡಬೇಡ, ಹೋಗಿ ಮಲ್ಕೋ. ಏನೋ ಮಾಡ್ತಿದ್ಯಾ? ನಾನೇನ್ ಮಾಡ್ತಾ ಇದೀನಿ ಅನ್ನೋದು ಮುಖ್ಯ ಅಲ್ಲ, ನೀನೇನ್ ಮಾಡ್ತಾ ಇದೀಯ ಅನ್ನೋದು ಮುಖ್ಯ. ಅದ್ ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ಸರಿಯಾಗಿ ಹೇಳು. ನಿಜವಾಗ್ಲೂ ನಾನು ಏನ್ ಹೇಳ್ತಾ ಇದೀನಿ ಅನ್ನೋದು ಗೊತ್ತಾಗ್ತಿಲ್ವಾ? ಇಲ್ಲ ಕಣೋ. ಬರೀ ನಿನ್ಗೆ ದೇಹ ಬೆಳೆದಿದೆ, ಬುದ್ಧಿ ನನ್ನಷ್ಟು ಬೆಳೆದಿಲ್ಲ. ಅಚಿಂತ್ಯ, ನನ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ಅದ್ ಏನ್ ಹೇಳ್ಬೇಕು ಅಂತಿದ್ಯಾ ಕರೆಕ್ಟಾಗಿ ಬೇಗ ಹೇಳು. ಹೇಳ್ತೀನಿ, ಆದ್ರೆ ನೀನ್ ನನ್ಗಿಂತ ತುಂಬಾ ದಡ್ಡ. ನೀನ್ ಹೇಳು ಅಂತ ದಡ್ಡ ಕೆಲಸ ಏನ್ ಮಾಡ್ದೆ ನಾನು? ಚಾಯನ್ ಯಾಕೆ ಮನೆ ಕರ್ಕೊಂಡ್ ಬಂದೆ? ಇಲ್ಲ, ಅವಳ ಪರಿಸ್ಥಿತಿ ಗೊತ್ತಿದ್ಮೇಲೂ ಬಿಟ್ಟು ಬರಕ್ಕಾಗುತ್ತೇನೋ? ನೀನು ಅವಳ ಪರಿಸ್ಥಿತಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ, ಆದ್ರೆ ಇದ್ರಿಂದ ಚಿಕ್ಕಿ ಮನ್ಸಿಗೆ ಏನ್ ಆಗ್ತಿದೆ ಅಂತ ನೀನ್ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ನೀನ್ ಯಾವಾಗ್ಲೂ ಹಿಂಗೆ ಅಣ್ಣ, ಚಿಕ್ಕಿಗೂ ನೋವಾಗುತ್ತೆ ಅನ್ನೋದು ಅನ್ಸದೇ ಇಲ್ಲ ನಿನ್ಗೆ. ಚಿಕ್ಕಿ ಯಾರಿಗೂ ನೋವಾಗ್ದಿರೋ ಹಾಗೆ ನೋಡ್ಕೋತಾಳೆ, ಆದ್ರೆ ಅವಳು ಗಂಡ
ಏನದು? ಅದು ದಮಯಂತಿ ಚಿಕ್ಕತ್ತೆ ಇದನ್ ಕೊಟ್ಬಿಟ್ಟು ನಿಮ್ಗೇನಾದ್ರೂ ಬೇಕಿದ್ರೆ ವಿಚಾರಿಸ್ಕೊಂಡ್ ಬರೋದಕ್ಕೆ ಹೇಳಿದ್ರು. ನೀರಿಗೆ ಎಷ್ಟು ಶಕ್ತಿ ಇದೆ ಗೊತ್ತಾ? ಅರ್ಥ ಆಗ್ಲಿಲ್ವಾ? ನೀರನ್ನ ಲೋಟಕ್ಕೆ ಹಾಕಿದ್ರು, ಬಾಟಲ್ಗೆ ಹಾಕಿದ್ರು ಅದೇ ಶೇಪ್ ತಗೊಳುತ್ತೆ. ನಾವು ಹಾಗೆ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಲ್ವಾ? ಸರಿ, ನಿಮ್ಗೇನಾದ್ರೂ ಬೇಕಿದ್ರೆ ನನ್ನ ಕರೀರಿ. ನೀನ್ ಅಷ್ಟೊತ್ತಿಗೂ ಎಚ್ಚರವಾಗೇ ಇರ್ತೀಯ? ಅಥವಾ ಅಗಸ್ತ್ಯ ನಿನ್ನ ಮಲ್ಗಕ್ ಬಿಡಲ್ವಾ? ಅಂದ್ರೆ ಅವನಿಗೆ ನನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನಿನ್ ಜೊತೆ ಅಷ್ಟೊಂದು ಮಾತಾಡ್ತಾನೇನೋ ಅನ್ನೋದು ಒಂದ್ ಕೆಟ್ಟ ಕುತೂಹಲ ಅಷ್ಟೆ. ಚಿಕ್ಕತ್ತೆ ಹೇಳ್ತಿದ್ರು ನಿಮಗ್ ಜಾಸ್ತಿ ಮಾತಾಡಿದ್ರೆ ಆಯಾಸ ಆಗುತ್ತೆ ಅಂತ. ಮಲ್ಕೊಳ್ಳಿ. ನಿಂತ್ಕೋ ಭಕ್ತಿ. ನೀನು ಅಗಸ್ತ್ಯನ್ ತರ ಮಾತಾಡದೆ ಹೋದ್ರೆ ಹೇಗೆ? ನನ್ ಪ್ರಶ್ನೆಗಳು ನನ್ನನ್ನ ಕೊಲ್ತಿವೆ. ಅದಕ್ಕೆ ಉತ್ತರ ಕೊಡೋರು ಯಾರು? ಮೇಡಮ್, ಈಗಷ್ಟೇ ಆಸ್ಪತ್ರೆಯಿಂದ ಬಂದಿದ್ದೀರಾ, ಆಯಾಸ ಆಗಿರುತ್ತೆ, ರೆಸ್ಟ್ ಮಾಡಿ, ಬೆಳಿಗ್ಗೆ ಮಾತಾಡೋಣ. ಮಾತಾಡ್ಬೋದು, ಆದ್ರೆ ನನ್ ಜೀವಂತಿಕೆ ಇರೋದು ಬೆಳಕಲ್ಲಿ, ಈ ಕತ್ಲಲ್ಲ. ನಿಜ ಮೇಡಮ್, ಕತ್ಲಲ್ಲಿ ನಮ್ಗಲ್ಲ, ನಮ್ ನೆರಳಿಗೂ ಅಸ್ತಿತ್ವ ಇರೋದಿಲ್ಲ. ಭಕ್ತಿ, ಈ ಛಾಯನ ಅಸ್ತಿತ್ವನ ಅಗಸ್ತ್ಯ. ಆ ಅಸ್ತಿತ್ವ ನನಗ್ ಸಿಗ್ಬೇಕು ಅಂದ್ರೆ ಈ ಭಕ್ತಿ ನನ್ ಬಾಳಲ್ಲಿ ಬೆಳಕಾಗ್ ಬರ್ಬೇಕು. ಮೇಡಮ್, ಅರ್ಥ ಆಗ್ಲಿಲ್ಲ. ನೀನ್ ಸುಳ್ಳು ಹೇಳ್ಬೇಡ. ನಾನು ಹೇಳ್ತಿರೋದು ನಿನಗೆ ಅರ್ಥ ಆದ್ರೂ ನೀನ್ ನಾಟಕ ಮಾಡ್ತಿದ್ಯಾ ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ಪ್ಲೀಸ್ ಭಕ್ತಿ, ನನ್ನ ಅಗಸ್ತ್ಯನ ನನಗ್ ಬಿಟ್ಕೊಟ್ಬಿಡು. ಅವಳು ಇವಾಗಲೂ ಏನೋ ಉಪಾಯ ಇಟ್ಕೊಂಡೇ ಈ ಮನೆಗೆ ಬಂದಿದ್ದಾಳೆ ಅಂತ ನನಗೆ ಬಲವಾಗಿ ಅನ್ನಿಸ್ತಾ ಇದೆ.